ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಐಬ್ರೋ ಮಾಡೋದು ಹೇಗೆ ಅಂತ ತೋರಿಸೋಣ ಅಂದ್ಕೊಂಡಿದ್ದೀನಿ. ನಾನು ಮಾಡೋ ರೀತಿ, ಮೊದಲು ಪೌಡ್ರ್ ಹಚ್ಕೋಬೇಕು. ಪೌಡ್ರ್ ಈ ಥರ ಹಚ್ಕೋಬೇಕು. ಬಲಗಡೆ ಸೈಡ್ ಲೆಫ್ಟ್ ಸೈಡ್ ಹಚ್ಚಿದಂಗೆ ಹಚ್ಬೇಕು. ಈ ಥರ ಹಚ್ಚಿದ್ರೆ ಕಸ್ಟಮರ್ ಬಾಯ್ತಾರೆ ಅನ್ನೋದು ತೋರಿಸೋಣ ಅಂತಲೇ ಮಾಡಿದ್ದು. ಪೌಡ್ರ್ ಹಚ್ಚಿ ಆ ಥರ ಒರೆಸಾಗ್ಬಿಟ್ಟು ನೆಕ್ಸ್ಟ್ ಇಟ್ಕೊಳ್ಳೋಕೆ ಹೇಳಬೇಕು. ಈ ರೀತಿ ಇಟ್ಕೊಳ್ಳಿ. ಸ್ಕಿನ್ ಯಾವಾಗಲೂ ಅಷ್ಟೇ ಕಣ್ಣು ಹತ್ರ ಟೈಟಾಗಿ ಎಳ್ದಂಗೆ ಇಟ್ಕೋಬೇಕು. ಪ್ರೆಸ್ ಮಾಡ್ದಂಗೆ ಇಟ್ಕೊಂಡ್ರೆ ಕಣ್ಣು ನೋವು ಬರುತ್ತೆ. ಎಳ್ದಂಗೆ ಇಟ್ಕೊಂಡ್ರೆ ನೋವು ಬರೋಲ್ಲ. ಐಬ್ರೋ ಮಾಡುವಾಗಲೂ ನೋವು ಬರೋಲ್ಲ, ಕಣ್ಣು ನೋವು ಬರೋಲ್ಲ. ಆದ್ದರಿಂದ ನೋಡಿ, ಈ ರೀತಿ ಫಸ್ಟು ಮೂಗು ಮೇಲೆ ಇರೋ ಹೇರ್ನ ತಗೋಬೇಕು. ಆಮೇಲೆ ಇವ್ರನ್ನ ಬಿಡಿಸಿ ಹುಬ್ಬತ್ರ, ಈ ಕಣ್ಣಿನ ಮಧ್ಯೆ ಹುಬ್ಬು ಬರುತ್ತಲ್ಲ, ಹುಬ್ಬತ್ರನೇ ಫಸ್ಟ್ ತಗೋಬೇಕು. ಆ ಉಬ್ಬು ಅಂದರೆ ಮೇಲ್ಗಡೆ ಮೂಗು ಪಕ್ಕ ಇರೋ ಹುಬ್ಬು ಹತ್ರ ತೊಗೊಂಡ್ರೆ ಕಣ್ಣು ಮತ್ತು ಮೂಗಿನ ನಡುವೆ ಇರುವ ಏರ್ನ ನೀಟಾಗಿ ತೆಗಿಬೋದು. ಇಲ್ಲಾಂದರೆ ಅಲ್ಲಿ ಮೂಗು ಹತ್ರ ನೋಡಿ, ಅಲ್ಲಿ ಹೇರ್ ಐತೆ ನೋಡಿ, ಹಾಗೆ ಉಳ್ಕೊಬಿಡುತ್ತೆ. ಯಾವಾಗಲೂ ಅಷ್ಟೇ ನೀಟಾಗಿ ಎಳೆದಿಟ್ಕೊಂಡ್ರೆ ಬರುತ್ತೆ. ಸ್ಕಿನ್ನ ಟೈಟಾಗಿ ಎಳಿಬೇಕು, ಪ್ರೆಸ್ ಮಾಡಿ ಇಟ್ಕೋಬಾರ್ದು. ನೋಡಿ, ಈ ರೀತಿ ತಗೊಂಡು ಶೇಪ್ ಕೊಟ್ಕೊತಾ ಹೋಗಬೇಕು. ಎಕ್ಸ್ಟ್ರಾಸ್ ಇರುತ್ತೆ ತೆಗಿಬೇಕು. ಆಮೇಲೆ ಶೇಪ್ ಕೊಟ್ಕೊತಾ ಹೋಗಬೇಕು. ಪ್ಲೀಸ್ ಫುಲ್ ವಿಡಿಯೋ ನೋಡಿ, ವಾಚ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ತೊಗೋಬೇಕು. ನೋಡಿ, ಲೈನ್ ಬಂತು. ನೀಟಾಗಿ ತೆಗಿಬೇಕು. ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಳ್ಳಿಸ್ಬೇಕು. ಆಗ ಕಸ್ಟಮರ್ ಖುಷಿಯಿಂದ ಬಂದು ಮತ್ತೆ ಮತ್ತೆ ಬರ್ತಾ ಇರ್ತಾರೆ. ಕೇಳಿ, ಈ ರೀತಿ ಬೇಕಾ, ಈ ರೀತಿ ಬೇಕಂತ ಕೇಳಿ ಮಾತಾಡಿಕೊಂಡು ಅವ್ರನ್ನ ಈ ರೀತಿ ನೀಟಾಗೆಲ್ಲ ಕ್ಲೀನಾಗಿ ಐಬ್ರೋ ಹೇರ್ ಇರುತ್ತಲ್ಲ, ಅದು ಅವ್ರ ಹಣೆ ಚಿಕ್ಕದಿರೋದ್ರಿಂದ ಫೋರ್ ಹೆಡ್ಡು ಸಹ ಮಾಡಿದ್ರೆ ಬೆಸ್ಟ್ ಅನ್ನಿಸ್ಬಿಟ್ಟು ಹೇಳಿದೆ. ಹಿಂಗೆ ಫೋರ್ ಹೆಡ್ಡು ಮಾಡೋದಂತ ಅವ್ರು ಮಾಡಿ ಅಂದರು. ಆಮೇಲೆ ಫೋರ್ ಹೆಡ್ಡು ಸಹ ಮಾಡಿದೆ. ನೋಡಿ, ಈ ರೀತಿ ಫುಲ್ಲು ನೀಟಾಗಿ ಒಂದೊಂದು ಏರೇ ತೆಗಿಬೇಕು. ನೀಟಾಗಿ ಒಂದು ಏರಿ ಬಿಡ್ದಂಗೆ ನೀಟಾಗಿ ತೆಗೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಯಾಕೆ ನೋಡಿ, ಶೇಪ್ ಹಿಂಗೆ ಬಂತು. ಹಿಂಗೆ ಫೋರ್ ಹೆಡ್ ಮಾಡೋದು ನೀಟಾಗೆಲ್ಲ ಫೋರ್ ಹೆಡ್ ಅಂದರೆ ಹಣೆ ಮೇಲೆಲ್ಲ ನೀಟಾಗಿ ತೆಗಿಬೇಕು. ನೋಡಿ, ಈ ರೀತಿ ತೆಗಿಬೇಕು. ಹೇರ್ ಹಂಗೆ ಕುತ್ಕೊಬಿಡುತ್ತೆ, ಸಣ್ಣ ಸಣ್ಣ ಹೇರ್ ಕುತ್ಕೊಬಿಡುತ್ತೆ. ಈ ರೀತಿ ಮಧ್ಯೆ ಗ್ಯಾಪ್ ಕೇಳಬೇಕು. ಮಧ್ಯೆ ಗ್ಯಾಪ್ ಎಷ್ಟು ಬೇಕು ನಿಮಗೆ ತೆಗೆಯೋದು ಅಂತ. ಹಾಗೆ ಮಧ್ಯೆ ಗ್ಯಾಪು ಸಹ ತಗೋತಾ ಹೋಗಬೇಕು. ನೋಡಿ, ಮಧ್ಯೆ ಗ್ಯಾಪ್ ಎಷ್ಟು ಬೇಕು ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ. ಸ್ವಲ್ಪ ಯಾರಿಗೆ ಐಬ್ರೋ ಮಾಡಬೇಕಾದ್ರೆ ಗ್ಯಾಪ್ ಕಮ್ಮಿ ಇದ್ದರೆ ಚೆಂದ. ಆಮೇಲೆ ತಿರ್ಗಿ ಇನ್ನೊಂದೇನೆಂದರೆ ಐಬ್ರೋ ದಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅವ್ರ ಫೇಸ್ಗೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೋ ಆ ರೀತಿ ಐಬ್ರೋ ಮಾಡಿ ಕಳಿಸ್ಬೇಕು. ಆಮೇಲೆ ಐಬ್ರೋ ಸಿಸರ್ ತಗೊಂಡು ಅದನ್ನು ನೀಟಾಗಿ ಕಟ್ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿ ಕಟ್ ಮಾಡ್ಕೊಟ್ಟು ಹೋಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಈಗ ಆ ಸೈಡ್ ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡ್ ಮಾಡ್ಕೊಂಡಾಗ ನೋಡಿ, ಅದೇ ರೀತಿ ಈಗ ಏನೇನು ಪ್ರೊಸೀಜರ್ ಇತ್ತು ಅದೇ ಪ್ರೊಸೀಜರ್ ಅಲ್ಲೂ ಅದೇ ರೀತಿ ಮಾಡ್ಕೊತಾ ಹೋಗಬೇಕು. ನೋಡಿ, ಅಲ್ಲೇ ಆಟೋಮೆಟಿಕ್ಲಿ ಲೈನ್ ಬಂದುಬಿಡುತ್ತೆ. ಲೈನ್ ಥರ ಒಂದು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಐಬ್ರೋ ಗೊತ್ತಾ. ಐಬ್ರೋ ಮಾಡಿಸಿದಾಗ ಇರೋ ಫೇಸ್ ಲುಕ್ ಚೆನ್ನಾಗಿರುತ್ತೆ. ಐಬ್ರೋ ಮಾಡಿಸಿದಾಗ ಅದಕ್ಕೆ ಎಲ್ಲ ಹೆಣ್ಮಕ್ಳು ಐಬ್ರೋ ಅಂತ ಏನಕ್ಕೆ ಮಾಡಿಸ್ತಾರೆ ಅಂದರೆ ಫೇಸ್ ಚೆನ್ನಾಗಿ ಕಾಣಿಸ್ತದೆ ಮುಖ ಅಂತ ಎಲ್ಲ ಮಾಡಿಸ್ಕೋತಾರೆ. ನೋಡಿ, ಅಲ್ಲೇ ಲೈನ್ ಕಾಣಿಸ್ತಾ ಸ್ವಲ್ಪ ಹಂಗೆ ಲೈನ್ ಬಂದುಬಿಡುತ್ತೆ. ನೋಡಿ, ಆ ರೀತಿ ತಗೋತಾ ಹೋಗಬೇಕು ಲೈನ್ನ. ನಾವು ಹೆಂಗೆ ಇಟ್ಕೊಂಡಿರ್ತೀವಿ ಹಂಗೆ ಲೈನ್ ತಗೋತಾ ಹೋಗಬೇಕು. ಮಧ್ಯೆ ಲೈನ್ ತಗೋಬಾರ್ದು. ಲೈನ್ ಹೆಂಗೆ ಬರುತ್ತೆ ಅಂತ ಕೇಳ್ತೀವಿ. ಕೆಲವರಿಗೆ ಹೇರ್ ಬಿಡಬೇಕಾಗಿರುತ್ತೆ. ಇವರಿಗೆ ಸ್ವಲ್ಪ ಮೇಲೆ ಏರ್ ಬಿಟ್ಟಿದ್ದೀನಿ, ಇನ್ನೊಂಚೂರು ದಪ್ಪ ಬೇಕು ಗ್ರೋತು ಅಂತ ಮೇಲೆ ಏರ್ ಬಿಟ್ಟಿದ್ದೀನಿ. ಲೈನ್ ಮಾಡಿಲ್ಲ ಮೇಲ್ಗಡೆ, ಯಾಕೆಂದರೆ ಅವ್ರಿಗೆ ಗ್ರೋತ್ ಬೇಕು ಇನ್ನೊಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಮೇಲೆ ಲೈನ್ ಮಾಡಲಿಲ್ಲ. ಕೆಳಗಡೆ ಮಾತ್ರ ಲೈನ್ ಮಾಡಿದ್ದೀನಿ. ಮೇಲ್ಗಡೆ ಲೈನ್ ಮಾಡಬೇಕು ಅಂದ್ಕೊಂಡೆ, ಅದಕ್ಕೆ ಅವರು ಅಂದರೆ ಸ್ವಲ್ಪ ದಪ್ಪ ಬೇಕು ಅಂದರೆ ಅದಕ್ಕೆ ಮೇಲೆ ಹೇರ್ ಬಿಟ್ಟೆ. ನೀರು ಬಿಟ್ಟು ಈಗ ನೋಡಿ ಫೋರ್ ಹೆಡ್ಡು ಎಲ್ಲ ಪ್ರತಿಯೊಂದು ನೀಟಾಗಿ ಫಿನಿಶಿಂಗ್ ಮಾಡಿ ಲುಕ್ ಕೊಡೋದು. ಇನ್ನು ಫೈನಲ್ ಲುಕ್ ಇದೆ. ಈಗ ನೋಡಿ, ಇದೇ ರೀತಿ ಎಲ್ಲ ಫೋರ್ ಹೆಡ್ ಹಣೆ ಮೇಲೂ ಸಹ ನೀಟಾಗಿ ಹೇರ್ ತೆಗಿಬೇಕು. ಸಣ್ಣ ಸಣ್ಣ ಹೇರ್ ಏನೇನು ಇರುತ್ತೆ ಎಲ್ಲ ತೆಗೆದು
ನೀಟಾಗಿ ಫೇಸಲ್ಲಿ ಹೇರೆಲ್ಲ ತೆಗಿಬೇಕು ನೋಡಿ ಹಿಂಗೆ. ಅದು ಐಬ್ರೋ ವಾಚಿಂಗ್ಗೆ ಐಬ್ರೋದೇ ಬ್ರಷ್ ಅದರಲ್ಲೇ ಬಾಚಿ ಕೆಲವರು ಬಾಚುತ್ತಾರೆ. ನಾನು ತೋರಿಸೋಣ ಅದು ಐಬ್ರೋ ಬ್ರಷ್ ಹೇಗಿರುತ್ತೆ ಅನ್ನೋದಕ್ಕೆ ತೊಗೊಂಡೆ. ಹಿಂಗೆ ಇಟ್ಕೊಂಡು ನೀಟಾಗಿ ಬರುತ್ತೆ ನೋಡಿ. ಶೇಪ್ ಯಾವ ಥರ ಬಂದಿದೆ ಅಂತ ನೋಡಿ. ಇದೆ ಫೈನಲ್ ಲುಕ್ ಇರುತ್ತೆ. ಕೇಳಬೇಕು ಒಂದ್ಸಲ ಕೇಳಿ ತೋರಿಸಿದ್ರೆ ಅವರು ಯಾವುದು ಕರೆಕ್ಟಾಗಿ ಇಲ್ವ ಅಂತ ಹೇಳ್ತಾರೆ. ಎಕ್ಸ್ಟ್ರಾಸ್ ಇದ್ದರೆ ನೋಡ್ಕೋಬೇಕು ನಾವು. ಅವಾಗ ಅವ್ರು ನೋಡೋ ಇದರಲ್ಲಿ ನಾವು ನೋಡ್ಕೊಳ್ಬೇಕು. ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ನಾವೇ ತೋರಿಸಿದ್ರೆ ಅವಾಗ ಹೇಳ್ತಾರೆ ಅವ್ರು ಬೇಕು ಬೇಡ ಅಂತ. ನೋಡಿದ್ರೆ ಎಕ್ಸ್ಟ್ರಾಸ್ ಇತ್ತು, ಆಗ ಅದು ತೆಗ್ದು ಕ್ಲಿಯರ್ ಮಾಡಿದೆ. ಫೈನಲ್ ಲುಕ್ ಈ ರೀತಿ ಬಂದಿದೆ ನೋಡಿ. ನೋಡಿ ಈ ರೀತಿ ಇರುತ್ತೆ ಫೈನಲ್ ಲುಕ್ಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವ್ರಲ್ವ ಈಗ. ನೋಡಿ ಈ ರೀತಿ ಚೆನ್ನಾಗಿ ಕಾಣಿಸ್ತೈತೆ. ಈಗ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಜೆಲ್ ತೊಗೋಬೇಕು. ಜೆಲ್ ತೊಗೊಂಡು ನಾವು ಮಸಾಜ್ ಕೊಡಬೇಕು ಹಣೆಗೆ ಮತ್ತು ಕಣ್ಣಿನ ರೆಪ್ಪೆಗೆ ಸೇರಿಸಿ ಮಸಾಜ್ ಕೊಡಬೇಕು. ಉಬ್ಬು ಎಲ್ಲ ಸೇರಿಸಿ ಮಸಾಜ್ ಕೊಟ್ಟರೆ ಅದು ಪೇಯ್ನ್ ಕಮ್ಮಿ ಆಗಿರುತ್ತೆ. ಆಮೇಲೆ ಸ್ವಲ್ಪ ಉರಿ ಇರುತ್ತೆ, ಆ ಉರಿನೂ ಕಮ್ಮಿಯಾಗಿ ಕೂಲ್ ಆಗುತ್ತೆ. ಅದಕ್ಕೆ ನಾವು ಈ ರೀತಿ ಮಸಾಜ್ ಕೊಡ್ತೀವಿ. ಕೆಲವ್ರು ಏನು ಮಾಡ್ತಾರೆ, ತಲೆನೋವು ಇರೋರು ಬಂದು ಐಬ್ರೋ ಮಾಡಿ ನಂಗೆ ಸ್ವಲ್ಪ ಹೆಡ್ ಮಸಾಜ್ ಮಾಡಿಕೊಡಿ, ಹಣೆ ಮಸಾಜ್ ಮಾಡಿಕೊಡಿ ಅಂತಂದು ಮಾಡಿಸ್ಕೊಂಡು ಹೋಗ್ತಾರೆ. ತಲೆನೋವು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ನೋಡಿ ಈ ರೀತಿ ಮಾಡಿದ್ರೆ ಅವರು ನಮ್ಮ ಜೊತೆ ಚೆನ್ನಾಗಿ ನಗ್ನಗ್ತಾ ಮಾತಾಡಿಕೊಂಡು ಮತ್ತೆ ಬರ್ತಾಯಿರ್ತಾರೆ. ನೋಡಿ ಫೈನಲ್ ಲುಕ್ ಈ ರೀತಿ ಬಂದಿದೆ. ಥ್ಯಾಂಕ್ ಯು. ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.